ಸಂಚಿಕೆಯಲ್ಲಿ ನಾವು ಬೀಜೋಕ್ತಿಯ ವಿಧಗಳ ಬಗ್ಗೆ ತಿಳ್ಕೊತಾ ಹೋಗೋಣ. ಈ ಸಂಚಿಕೆಯಲ್ಲಿನ NCERTಯ ಕಲಿಕಾ ಉದ್ದೇಶಗಳು ಈ ರೀತಿಯಾಗಿದೆ. ವಿವಿಧ ಸಂದರ್ಭಗಳಲ್ಲಿ ಬೀಜಗಣಿತದ ಚರಾಕ್ಷರ ಮತ್ತು ಸ್ಥಿರಾಂಕಗಳನ್ನು ಬಳಸಿ ಸಂಭವನೀಯ ಸಂಯೋಜನೆಗಳನ್ನು ಅನ್ವೇಷಿಸಿ ಮೂಲ ಕ್ರಿಯೆಗಳನ್ನು ಬಳಸುವುದು, ದೈನಂದಿನ ಜೀವನದ ಸಮಸ್ಯೆಗಳನ್ನು ಮತ್ತು ಒಗಟುಗಳನ್ನು ಚರಾಕ್ಷರ ಬಳಸಿ ಪರಿಹರಿಸುವುದು. ಈ ಸಂಚಿಕೆಯಲ್ಲಿನ ಕಲಿಕಾ ಉದ್ದೇಶಗಳು ಈ ರೀತಿಯಾಗಿದೆ. ಇಲ್ಲಿ ಬೀಜೋಕ್ತಿಗಳ ವಿಧಗಳನ್ನು ತಿಳಿಯುವರು, ಏಕಪದೋಕ್ತಿ, ದ್ವಿಪದೋಕ್ತಿ ಹಾಗೂ ತ್ರಿಪದೋಕ್ತಿಗಳನ್ನು ವಿಂಗಡಿಸುವರು. ಈ ಸಂಚಿಕೆಗೆ ಬೇಕಾಗಿರುವಂತಹ ಕಲಿಕಾ ಸಾಮಗ್ರಿಗಳು: ಬೀಜಗಣಿತದ ಟೈಲ್ಸ್ಗಳು, ನೋಟ್ ಪುಸ್ತಕಗಳು ಅಥವಾ ಬಿಳಿಯ ಹಾಳೆಗಳು. ಬೀಜೋಕ್ತಿ ವಿಧಗಳು ಪರಿಕಲ್ಪನೆಯನ್ನು ಪರಿಚಯಿಸಲು ಅಗತ್ಯ ಇರುವಂತಹ ಪೂರ್ವಜ್ಞಾನ ಮಕ್ಕಳಿಗೆ ಈಗಾಗಲೇ ಚರಾಕ್ಷರ ಪದದ ಅರ್ಥ ಹಾಗೂ ಅದರ ಬಳಕೆ ತಿಳಿದಿರಬೇಕಾಗತ್ತೆ. ನಂತರ ಚರಾಕ್ಷರವನ್ನು ಬಳಸಿ ಸಂಕಲನ ಮತ್ತು ವ್ಯವಕಲನವನ್ನು ಮಾಡೋದು ಅಲ್ಲದೆ ಚೌಕ ಹಾಗೂ ಆಯತದ ವಿಸ್ತೀರ್ಣ ತಿಳಿದಿರಬೇಕಾಗತ್ತೆ. ನಾವು ಬೀಜೋಕ್ತಿಗಳ ವಿಧಗಳಾದ ಏಕಪದೋಕ್ತಿ, ದ್ವಿಪದೋಕ್ತಿ ಹಾಗೂ ತ್ರಿಪದೋಕ್ತಿಗಳನ್ನು ಬೀಜಗಣಿತದ ಟೈಲ್ಸ್ಗಳನ್ನು ಬಳಸಿ ಪರಿಚಯ ಮಾಡುವಾಗ ಈ ರೀತಿಯಾಗಿ ಎರಡು ಚರಾಕ್ಷರಗಳನ್ನು ಹೊಂದಿರುವ ಬೀಜಗಣಿತದ ಟೈಲ್ಸ್ಗಳಾಗಿ ಹೇಗೆ ಪರಿಚಯ ಮಾಡೋದು ಅನ್ನೋದನ್ನು ನೋಡ್ತಾ ಹೋಗೋಣ. ನಾವು ಈ ಬೀಜಗಣಿತದ ಟೈಲ್ಸ್ಗಳನ್ನು ಪರಿಚಯ ಮಾಡೋದನ್ನು ನಾವು ತೊಡಗಿಸಿಕೊಳ್ಳುವಿಕೆ ಹಂತದಲ್ಲಿ ಮಕ್ಕಳಿಗೆ ತರಗತಿಯಲ್ಲಿ ನಾವು ಪರಿಚಯ ಮಾಡ್ತಾ ಹೋಗ್ಬೋದು. ಮುಂದಿನ ಹಂತದಲ್ಲಿ ಅನ್ವೇಷಣೆ ಅಥವಾ ವಿವರಣೆ ಹಂತದಲ್ಲಿ ನಾವು ಈ ಕಲಿಕೋಪಕರಣಗಳನ್ನು ಬಳಕೆ ಮಾಡಿ ನಾವಿಲ್ಲಿ ಪರಿಕಲ್ಪನೆಯನ್ನು ಪರಿಚಯ ಮಾಡ್ತಾ ಹೋಗ್ಬೋದು. ಈಗ ಉದಾಹರಣೆಗಳನ್ನು ತಗೋತಾ ಹೋಗೋಣ. ಈಗ ಇಲ್ಲಿ ಮೊದಲನೇ ಉದಾಹರಣೆ, ಇಲ್ಲಿ ನಾನು ಒಂದು ಟೈಲ್ಸ್ ತಗೊಂಡಿದ್ದೀನಿ. ಈಗ ಇದ್ರ ಬೆಲೆ x² ಆಗಿದೆ. ಈಗ ಇನ್ನೊಂದು ಉದಾಹರಣೆಯನ್ನು ತಗೊಳ್ಳೋಣ. ಈಗಿಲ್ಲಿ 2x² ಅಂದರೆ ಎರಡು ಟೈಲ್ಸ್ಗಳು ಸೇರಿ ಇಲ್ಲಿ 2x² ಆಗಿದೆ. ಈ ಉದಾಹರಣೆಗಳನ್ನು ಗಮನಿಸ್ತಾ ಹೋದರೆ ಇಲ್ಲಿ ಒಂದೇ ಬೀಜ ಪದಗಳಿದೆ. ಈ ರೀತಿ ಒಂದೇ ಬೀಜ ಪದಗಳನ್ನು ಹೊಂದಿರುವಂತಹ ಬೀಜೋಕ್ತಿಗಳನ್ನು ನಾವು ಏಕಪದೋಕ್ತಿ ಅಂತ ಹೇಳಿ ಕರಿತಾ ಹೋಗ್ತೇವೆ. ಹಾಗೂ ಈ ಬೀಜೋಕ್ತಿಗಳು ಸಂಕಲನ ಮತ್ತು ವ್ಯವಕಲನಗಳಿಂದ ಸಂಯೋಜಿಸಲ್ಪಟ್ಟಾಗ ಒಂದೇ ಬೀಜೋಪದೋಕ್ತಿಗಳಾಗಿ ಮಾರ್ಪಾಡಾಗಿರುತ್ತದೆ. ಅಂತಹ ಬೀಜೋಕ್ತಿಗಳನ್ನು ನಾವು ಏಕಪದೋಕ್ತಿ ಅಂತ ಹೇಳಿ ಕರಿತೇವೆ. ಈಗ ಮುಂದಿನ ಉದಾಹರಣೆಯನ್ನು ನೋಡೋಣ. x², ಈಗಿದ್ರ ಬೆಲೆ x². ಇದಕ್ಕೆ ಈಗ ಇದ್ರ ಬೆಲೆ 2xy ಆಗಿದೆ. ಇದನ್ನು ಕೂಡಿಸಿದಾಗ ನಮಗೆ ಈ ಬೀಜೋಕ್ತಿಯ ಬೆಲೆ ಈ ರೀತಿ ಆಗ್ತಾ ಇದೆ, x² + 2xy ಆಗಿದೆ. ಇಲ್ಲಿ ನಾವು ಗಮನಿಸ್ತಾ ಹೋಗ್ಬೋದು, ಈ ಚರಾಕ್ಷರಗಳನ್ನು ಹೊಂದಿರುವ ಬೀಜ ಪದಗಳನ್ನು ಗುಣಾಕಾರ ಮತ್ತು ಭಾಗಾಕಾರ ಕ್ರಿಯೆಗಳಿಂದ ಒಳಪಡಿಸಿದಾಗ ಅವು ಬೇರೆ ಬೇರೆ ಬೀಜ ಪದಗಳಾಗದೆ ಒಂದೇ ಪದಗಳಾಗಿರುತ್ತದೆ. ಈ ರೀತಿಯ ಬೀಜ ಪದಗಳನ್ನು ನಾವು ದ್ವಿಪದೋಕ್ತಿಗಳು ಅಂತ ಹೇಳಿ ಕರಿತೇವೆ. ಈಗ ಮುಂದಿನ ಉದಾಹರಣೆಯನ್ನು ನೋಡ್ತಾ ಹೋಗೋಣ. x², ಮೂರನೇ ಉದಾಹರಣೆ. ಈಗ ಇದರ ಬೆಲೆ x², 1xy ಇದೆ, -xy. ಇದರ ಬೆಲೆ +y². ಇಲ್ಲಿ ಗಮನಿಸ್ತಾ ಹೋದರೆ ಈ ಚರಾಕ್ಷರಗಳು ಒಂದೇ ಆಗಿದ್ದು ಅವುಗಳ ಘಾತಾಂಕಗಳು ಬೇರೆ ಬೇರೆಯಾಗಿದೆ ಅಥವಾ ಬೇರೆ ಬೇರೆ ಚರಾಕ್ಷರಗಳನ್ನು ಹೊಂದಿರುವ ಅಥವಾ ಮೂರು ಬೀಜ ಪದಗಳನ್ನು ಸಂಕಲನ ಅಥವಾ ವ್ಯವಕಲನ ಕ್ರಿಯೆಗಳಿಂದ ಸಂಯೋಜಿಸಿದಾಗ ಈ ತ್ರಿಪದೋಕ್ತಿಗಳು ಉಂಟಾಗ್ತಾ ಹೋಗುತ್ತೆ. ಇಲ್ಲಿ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು, ಇಲ್ಲಿ 3 ಬೀಜ ಪದಗಳಿಂದ ಆಗಿದೆ. ಈ ರೀತಿಯ ವಿಜಾತಿ ಬೀಜ ಪದಗಳಿಂದ ಆಗಿರುವಂತಹ ಬೀಜೋಕ್ತಿಯನ್ನು ನಾವು ತ್ರಿಪದೋಕ್ತಿಗಳು ಅಂತ ಹೇಳಿ ಕರಿತೇವೆ. ಈ ರೀತಿಯಾಗಿ ನಾವು
ಮಕ್ಕಳಿಗೆ ಉದಾಹರಣೆಗಳ ಮುಖಾಂತರ ಏಕಪದೋಕ್ತಿ, ದ್ವಿಪದೋಕ್ತಿ ಹಾಗೂ ತ್ರಿಪದೋಕ್ತಿಗಳನ್ನು ಪರಿಚಯ ಮಾಡ್ತಾ ಹೋಗ್ಬೋದು. ನಾವಿಲ್ಲಿ ಗಮನಿಸಬೇಕಾಗಿರುವಂತಹ ಇನ್ನೊಂದು ಅಂಶ ಏನಂತ ಹೇಳಿದ್ರೆ, ನಮಗೆ ಇಲ್ಲಿ 2 ಚರಾಕ್ಷರಗಳನ್ನು ಮಾತ್ರ ಪ್ರತಿನಿಧಿಸಲಿಕ್ಕೆ ಅವಕಾಶವಿದ್ದು, ಬಹುಪದೋಕ್ತಿಗಳನ್ನು ಪರಿಚಯ ಮಾಡುವಾಗ ವಿದ್ಯಾರ್ಥಿಗಳಿಗೆ ಅಮೂರ್ತ ಹಂತದಲ್ಲಿ ಹೆಚ್ಚು ಹೆಚ್ಚು ಉದಾಹರಣೆಗಳನ್ನು ಕೊಡುವುದು ಸೂಕ್ತವಾಗುತ್ತದೆ. ನಾವು ಬೀಜೋಕ್ತಿಗಳ ವಿಧಗಳಾದಂಥ ಏಕಪದ, ದ್ವಿಪದ ಮತ್ತು ತ್ರಿಪದಗಳನ್ನು 2 ಚರಾಕ್ಷರಗಳನ್ನು ಹೊಂದಿರುವ ಬೀಜಪದಗಳನ್ನು ಹೇಗೆ ಮಾಡೋದು ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಹೋದ್ವಿ. ನಮಗೆ ಒಂದು ಸ್ಥಿರಾಂಕ ಬೇಕಾಗಿದ್ರೆ ಹೇಗೆ ನಾವು ಬೀಜಗಣಿತದ ಟೈಲ್ಸ್ಗಳನ್ನು ನಿರೂಪಿಸುವುದು ಅನ್ನೋದನ್ನು ನಾವೀಗ ನೋಡ್ತಾ ಹೋಗೋಣ. ನಾವಿಲ್ಲಿ ಮೊದಲಿಗೆ ಹೇಳಿದಾಗೆ ನಾವು ಈ ಚಿಕ್ಕ ಚೌಕಾಕಾರದ ಟೈಲ್ಸನ್ನು ಗೊತ್ತಿಲ್ಲ, ಈ ಅಳತೆ ಗೊತ್ತಿಲ್ಲ ಅಂತ ಹೇಳಿದಾಗ ನಾವು ಇದನ್ನು ವೈ ಅಂತ ಅಂದ್ಕೊಂಡಿದ್ದೀವಿ. ನಮಗೆ ಈಗ ಈ ಅಳತೆನ ನಾವು 1 ಅಂತ ಪರಿಗಣಿಸೋದಾದರೆ ಈ ಚಿಕ್ಕ ಚೌಕಾಕಾರದ ಟೈಲ್ಸ್ನ ಬೆಲೆ 1 ಸ್ಕ್ವೇರ್ ಅಂತ ಹೇಳಿದ್ರೆ ಇದರ ಬೆಲೆ ಧನ 1 ಅಂತ ಹೇಳಿ ಆಗುತ್ತೆ. ಆಗ ಈ ಆಯತಾಕಾರ ಟೈಲ್ಸ್ನ ಬೆಲೆ, ಇದರ ಉದ್ದ x ಆಗಿದ್ದು ಇದರ ಅಗಲ 1 ಆದಾಗ ಈ ಟೈಲ್ಸ್ನ ಬೆಲೆ x ಆಗತ್ತೆ. ಅದೇ ರೀತಿ ಇಲ್ಲಿ ಇದಕ್ಕೆ ವಿಲೋಮವಾಗಿ ಈ ಟೈಲ್ಸ್ನ ಬೆಲೆ ಋಣ x ಆಗುತ್ತೆ. ಈಗ ಈ ಚಿಕ್ಕ ಟೈಲ್ಸ್ನ ಬೆಲೆ ಋಣ 1 ಆಗಿದೆ. ಈಗ ಈ ರೀತಿ ನಿರೂಪಿಸುವಿಕೆಯನ್ನು ಬಳಸ್ಕೊಂಡು ನಾವು ಹೇಗೆ ಏಕಪದೋಕ್ತಿ, ದ್ವಿಪದೋಕ್ತಿ ಮತ್ತು ತ್ರಿಪದೋಕ್ತಿಯನ್ನು ಉದಾಹರಣೆ ಮೂಲಕ ತೋರಿಸೋದು ಅಂತ ನೋಡ್ತಾ ಹೋಗೋಣ. ನಾವೀಗ ಉದಾಹರಣೆಗಳನ್ನು ತಗೊಳ್ಳೋದಾದರೆ, ಮೊದಲನೇ ಉದಾಹರಣೆ, ಇದರ ಬೆಲೆ x ಸ್ಕ್ವೇರ್, x ಅಂತ ಹೇಳಿ ಆಗಿದೆ. ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು, ಇಲ್ಲಿರುವಂತಹ ಬೀಜ ಪದಗಳು ಒಂದೇ ಆಗಿದೆ. ಈ ರೀತಿ ಏಕಪದಗಳಿರುವಂತಹ ಬೀಜೋಕ್ತಿಗಳನ್ನು ನಾವು ಏಕಪದೋಕ್ತಿ ಅಂತ ಹೇಳಿ ಕರಿತೇವೆ. ಈಗ ಎರಡನೇ ಉದಾಹರಣೆಯನ್ನು ಗಮನಿಸೋಣ. ಇದರ ಬೆಲೆ ಋಣ x ಸ್ಕ್ವೇರ್, ಈಗ ಇದರ ಬೆಲೆ ಧನ x ಆಗಿದೆ. ಈಗ ಇನ್ನೊಂದು ಉದಾಹರಣೆಯನ್ನು ತಗೊಳ್ಳೋಣ. ಇದರ ಬೆಲೆ ಧನ x ಸ್ಕ್ವೇರ್. ನಾವೀಗ ಇಲ್ಲಿ ಒಂದು ಸ್ಥಿರಾಂಕವನ್ನು ತಗೋತಾ ಹೋದರೆ +1. ನಾವೀಗ ಇಲ್ಲಿ ಈ ಉದಾಹರಣೆಯನ್ನು ಗಮನಿಸೋದಾದರೆ, ಮೊದಲನೇ ಉದಾಹರಣೆ ಋಣ x ಸ್ಕ್ವೇರ್ ಪ್ಲಸ್ x, ಎರಡನೇ ಉದಾಹರಣೆ x ಸ್ಕ್ವೇರ್ +1. ಈ ಎರಡೂ ಉದಾಹರಣೆಗಳಲ್ಲಿ ಇಲ್ಲಿ 2 ಬೀಜಪದಗಳು ಮಾತ್ರ ಇದೆ. ಈ ಬೀಜಪದಗಳು ಗುಣಾಕಾರ ಮತ್ತು ಭಾಗಾಕಾರದಿಂದ ಸಂಯೋಜನೆಗೊಂಡಾಗ 2 ಬೀಜಪದಗಳಾದರೆ ಇದನ್ನು ನಾವು ದ್ವಿಪದೋಕ್ತಿಗಳು ಅಂತ ಹೇಳಿ ಕರಿತೇವೆ. ನಾವಿಲ್ಲಿ ಒಂದು ಸ್ಥಿರಾಂಕದ ಮುಖಾಂತರನೂ ಸಹ ನಾವಿಲ್ಲಿ ದ್ವಿಪದೋಕ್ತಿಯನ್ನು ಪ್ರತಿನಿಧಿಸ್ತಾ ಹೋಗ್ಬೋದು. ಇದನ್ನು ದ್ವಿಪದೋಕ್ತಿಗಳು ಅಂತೇಳಿ ಉದಾಹರಣೆಯನ್ನು ನೀಡ್ತಾ ಹೋಗ್ಬೋದು. ಅದೇ ರೀತಿ ಒಂದು ಸ್ಥಿರಾಂಕವನ್ನು ಹೊಂದಿರುವಂಥ ತ್ರಿಪದೋಕ್ತಿಯನ್ನು ಈಗ ತಗೋತಾ ಹೋಗೋಣ. ಉದಾಹರಣೆಗೆ x ಸ್ಕ್ವೇರ್, x ಈಗ ಒಂದು ಸ್ಥಿರಾಂಕ, ಇದರ ಬೆಲೆ x ಸ್ಕ್ವೇರ್ ಋಣ 2x, ಒಂದು ಸ್ಥಿರಾಂಕ ಇದೆ +1 ಆಗಿದೆ. ಈಗ ಇಲ್ಲಿ 3 ಬೀಜ ಪದಗಳು ಇರೋದ್ರಿಂದ ನಾವಿದನ್ನು ತ್ರಿಪದೋಕ್ತಿಗಳು ಅಂತ ಹೇಳಿ ಕರಿತಾ ಹೋಗ್ತೇವೆ. ಈ ರೀತಿಯಾಗಿ ನಾವು ಸ್ಥಿರಾಂಕವನ್ನು ಹೊಂದಿರುವ ಏಕಪದೋಕ್ತಿ, ದ್ವಿಪದೋಕ್ತಿ ಹಾಗೂ ತ್ರಿಪದೋಕ್ತಿಗಳನ್ನು ಉದಾಹರಣೆಯಾಗಿ ಮಕ್ಕಳಿಗೆ ನೀಡ್ತಾ ಹೋಗ್ಬೋದು. ನಾವು ವಿಸ್ತರಣಾ ಹಂತದಲ್ಲಿ ಮಕ್ಕಳಿಗೆ ಬೀಜೋಕ್ತಿಯ ವಿಧಗಳು ಅನ್ನೋ ಒಂದು ಮೂಲಭೂತ ಪರಿಕಲ್ಪನೆಯನ್ನು ಮುಂದಿನ ಎಲ್ಲ ಉನ್ನತ ವಿಷಯಗಳನ್ನು ಕಟ್ಟಿಕೊಡಲಿಕ್ಕೆ ತುಂಬ ಪ್ರಮುಖವಾಗಿರುತ್ತದೆ. ಹಾಗಾಗಿ ನಾವು ಈ ರೀತಿಯ ಉದಾಹರಣೆಗಳನ್ನು ಅವರಿಗೆ ನೀಡ್ತಾ ಹೋಗ್ಬೋದು. ಮೊದಲಿಗೆ ಬೀಜಪದಗಳು ಮತ್ತು ಬಹುಪದಗಳಲ್ಲಿ ಪ್ರಮಾಣಗಳನ್ನು ಪ್ರತಿನಿಧಿಸೋಕೆ ಅಥವಾ ಬಹುಪದೋಕ್ತಿಗಳ ಘಾತಗಳನ್ನು ವ್ಯಾಖ್ಯಾನಿಸೋದಕ್ಕೆ ನಾವು ಇದನ್ನು ಬಳಕೆ ಮಾಡ್ತೀವಿ. ಉದಾಹರಣೆಗೆ 5x ಸ್ಕ್ವೇರ್ y⁴ ಅಂತೇವೆ. ಆದರೆ 5 x ರ ಘಾತ 2 y ರ ಘಾತ 4 ಅನ್ನೋ ಈ ಬೀಜೋಕ್ತಿಯಲ್ಲಿ ಈ ಬೀಜೋಕ್ತಿಯ ಡಿಗ್ರಿಯನ್ನು ನಾವು 6 ಅಂತ ಕರಿತೇವೆ. ಅದರ ಅರ್ಥ x ನ ಘಾತ ಸೂಚಿ
ಎಕ್ಸ್ನ ಘಾತಸೂಚಿ 2 ಆಗಿದೆ ಹಾಗೂ ವೈನ ಘಾತಸೂಚಿ 4 ಆಗಿದೆ. ಈ ಎರಡನ್ನು ಕೂಡಿಸಿದಾಗ ನಮಗೆ 6 ಅಂತ ಬರುತ್ತೆ. ಹಾಗಾಗಿ ನಾವು ಈ ಬೀಜೋಕ್ತಿಯಲ್ಲಿ ಇದರ ಬೀಜೋಕ್ತಿಯ ಡಿಗ್ರಿಯನ್ನು ನಾವಿಲ್ಲಿ 6 ಅಂತ ಇಲ್ಲಿ ಸೂಚಿಸಬಹುದು. ಇದಲ್ಲದೆ ಬೀಜೋಕ್ತಿಗಳ ಎಲ್ಲ ಮೂಲಕ್ರಿಯೆಗಳನ್ನು ಮಾಡೋದಕ್ಕೆ ಮೊದಲಿಗೆ ನಾವು ಏಕಪದ, ದ್ವಿಪದ ಹಾಗೂ ತ್ರಿಪದಗಳನ್ನು ಗುರುತಿಸೋದು ತುಂಬ ಮುಖ್ಯ ಆಗ್ತಾ ಹೋಗುತ್ತೆ. ಅದರ ನಂತರ ಅವರು ಸಜಾತಿ ಮತ್ತು ವಿಜಾತಿ ಬೀಜ ಪದಗಳನ್ನು ಅನುಸಾರ ಮಾಡಿ ಅದನ್ನು ವಿಂಗಡಣೆ ಮಾಡಿ ಅವರು ಮೂಲಕ್ರಿಯೆಗಳನ್ನು ಮಾಡಬೇಕಾಗತ್ತೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಏಕಪದ, ದ್ವಿಪದ, ತ್ರಿಪದ ಹಾಗೂ ಸಜಾತಿ ಮತ್ತು ವಿಜಾತಿ ಬೀಜ ಪದಗಳನ್ನು ಮಕ್ಕಳಿಗೆ ಪರಿಕಲ್ಪನೆಯನ್ನು ಅರ್ಥ ಮಾಡಿಸೋದು ತುಂಬ ಮುಖ್ಯ ಆಗ್ತಾ ಹೋಗುತ್ತೆ. ಇದಲ್ಲದೆ ಗಣಿತ, ಭೌತಶಾಸ್ತ್ರ ಮತ್ತು ಇಂಜಿನಿಯರಿಂಗ್ನಂತಹ ಉನ್ನತ ವಿಷಯಗಳನ್ನು ಅಧ್ಯಯನ ಮಾಡಬೇಕಾದ್ರೆ ಏಕಪದ, ದ್ವಿಪದ ಹಾಗೂ ತ್ರಿಪದಿಗಳನ್ನು ಬಳಸೋದು ತುಂಬ ಮುಖ್ಯ ಆಗ್ತಾ ಹೋಗುತ್ತೆ. ನಂತರ ಮೌಲ್ಯಮಾಪನ ಹಂತ. ನಾವು ಈ ಹಂತದಲ್ಲಿ ಉದಾಹರಣೆಗೆ ಸರಿ ತಪ್ಪನ್ನು ಗುರುತಿಸಿ ಅನ್ನೋ ರೀತಿಯ ಪ್ರಶ್ನೆಗಳನ್ನು ಸಹ ಕೇಳ್ತಾ ಹೋಗ್ಬೋದು. ಈಗ ಇದರಲ್ಲಿ ಬರುವಂತಹ ವಾಕ್ಯ ರೂಪದ ಸಮಸ್ಯೆಗಳನ್ನು ನೋಡ್ತಾ ಹೋಗೋಣ. ಮೊದಲಿಗೆ 5a² ಅಂತ ಹೇಳಿದ್ರೆ 5a² + a ಅನ್ನು ತ್ರಿಪದೋಕ್ತಿಯಾಗಿ ಪರಿವರ್ತಿಸಬಹುದು. ಇದು ಸರಿಯೇ ಅಥವಾ ತಪ್ಪೇ ಅಂತ ವಿದ್ಯಾರ್ಥಿಗಳು ಗುರುತಿಸ್ತಾ ಹೋಗಬೇಕು. ಎರಡನೇ ಸಮಸ್ಯೆ ax² + bx + c ಇದು ಒಂದು ದ್ವಿಪದೋಕ್ತಿ. ಮುಂದಿನ ಪ್ರಶ್ನೆ 5 × m × n ಇದು ತ್ರಿಪದವಾಗಿದೆ. ಮುಂದಿನ ಪ್ರಶ್ನೆ 11 + xy ಒಂದು ಏಕಪದವಾಗಿದೆ. ಮುಂದಿನ ಪ್ರಶ್ನೆ a² - 3ab + 7a + 9 ಇದೊಂದು ಬಹುಪದವಾಗಿದೆ. ಈ ರೀತಿಯ ಪ್ರಶ್ನೆಗಳನ್ನು ನೀಡಿ ಅವರಿಗೆ ಸರಿ ಅಥವಾ ತಪ್ಪು ಅನ್ನು ಗುರುತಿಸಲು ಹೇಳಬಹುದು. ಈಗ ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ ನಾವು ಒಂದಷ್ಟು ಬೀಜೋಕ್ತಿಗಳ ಉದಾಹರಣೆಗಳನ್ನು ನೀಡಿ ಇದು ಏಕಪದೋಕ್ತಿ, ದ್ವಿಪದೋಕ್ತಿ ಹಾಗೂ ತ್ರಿಪದೋಕ್ತಿಗಳಾಗಿ ವಿಂಗಡಿಸಿ ಅಂತಲೂ ಸಹ ನಾವಿಲ್ಲಿ ಹೇಳ್ತಾ ಹೋಗ್ಬೋದು. ಇದಲ್ಲದೆ ಈ ಪರಿಕಲ್ಪನೆಗೆ ಸಂಬಂಧಿಸಿದಂತಹ ಬಿಲ್ಡಿಂಗ್ ಬ್ಲಾಕ್ಸ್ ಆಟಗಳು ಈ ರೀತಿಯಾಗಿದೆ. ಈಗ ಈ ಪರಿಕಲ್ಪನೆಗೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳು ಮಾಡುವಂತಹ ಕೆಲವು ತಪ್ಪುಗಳು ಏನು ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಹೋಗೋಣ. ಈ ತಪ್ಪುಗಳು ಈ ಕೆಳಗಿನಂತಿದೆ. ಮೊದಲಿಗೆ ಏಕಪದ, ದ್ವಿಪದ ಮತ್ತು ತ್ರಿಪದೋಕ್ತಿಗಳನ್ನು ಮಾತ್ರ ಬೀಜೋಕ್ತಿಯ ವಿಧಗಳು ಎಂದು ಭಾವಿಸುವ ಸಾಧ್ಯತೆ ಇರುತ್ತದೆ. ಯಾಕಂದರೆ ಬೀಜಗಣಿತದ ವಿಧಗಳಲ್ಲಿ ಬಹುಪದೋಕ್ತಿಗಳು ಸಹ ಒಂದು ಬೀಜೋಕ್ತಿಯ ವಿಧಗಳಲ್ಲಿ ಒಂದು ಅನ್ನೋದನ್ನು ನಾವು ಮಕ್ಕಳಿಗೆ ಅರ್ಥೈಸಬೇಕಾಗತ್ತೆ. ಇದನ್ನು ಅರ್ಥೈಸಬೇಕಾದ್ರೆ ನಾವು ಹೆಚ್ಚು ಹೆಚ್ಚು ಅಮೂರ್ತ ಉದಾಹರಣೆಗಳನ್ನು ನೀಡೋದು ಸೂಕ್ತ. ಮುಂದೆ ಬರುವಂತಹ ತಪ್ಪು ಪರಿಕಲ್ಪನೆ ಸಜಾತಿ ಮತ್ತು ವಿಜಾತಿ ಬೀಜಪದಗಳು ಮತ್ತು ಏಕಪದ, ದ್ವಿಪದ ಮತ್ತು ತ್ರಿಪದೋಕ್ತಿಗಳನ್ನು ಪ್ರತ್ಯೇಕಿಸುವಲ್ಲಿ ಅವರಿಗೆ ಗೊಂದಲ ಇರುತ್ತೆ. ನಾವು ಇದನ್ನು ನಿವಾರಣೆ ಮಾಡಬೇಕಾದ್ರೆ ಅವರಿಗೆ ಹೆಚ್ಚು ಹೆಚ್ಚು ಉದಾಹರಣೆಗಳನ್ನು ನೀಡೋದು ಉತ್ತಮ. ಈಗ ಕಲಿಕೋಪಕರಣದ ಮಿತಿಗಳನ್ನು ನೋಡ್ತಾ ಹೋಗೋಣ. ನಾವು ಪರಿಕಲ್ಪನೆಯನ್ನು ಮಕ್ಕಳಿಗೆ ರಚನಾತ್ಮಕವಾಗಿ ಕಟ್ಟಿಕೊಳ್ಳಲು ಹಾಗೂ ಪರಿಕಲ್ಪನೆಯ ಮೂಲಭೂತವನ್ನು ಅರ್ಥ ಮಾಡಿಕೊಳ್ಳಲು ಈ ಕಲಿಕೋಪಕರಣಗಳನ್ನು ತರಗತಿಯಲ್ಲಿ ಶಿಕ್ಷಕರು ಬಳಸುವುದು ಉತ್ತಮವಾಗಿದ್ದು, ನಂತರ ಅದಕ್ಕೆ ಸಂಬಂಧಪಟ್ಟಂತಹ ಸರಳ ಸಮಸ್ಯೆಗಳನ್ನು ಬಿಡಿಸಲು ಉಪಯೋಗಿಸಬಹುದಾಗಿದೆ. ನಂತರ ವಿದ್ಯಾರ್ಥಿಗಳು ಅಮೂರ್ತದಲ್ಲಿ ಹೆಚ್ಚು ಹೆಚ್ಚು ಸಮಸ್ಯೆಗಳನ್ನು ಬಿಡಿಸಲು ನಾವಿಲ್ಲಿ ಪ್ರೋತ್ಸಾಹಿಸಬೇಕು. ನಾವಿಲ್ಲಿ ಗಮನಿಸಿದಾಗೆ ಬೀಜಗಣಿತದ ಟೈಲ್ಸ್ಗಳು ಸೀಮಿತ ಸಂಖ್ಯೆಗಳಿದ್ದು ಅದನ್ನು ಬಳಕೆ ಮಾಡುವಾಗ ಶಿಕ್ಷಕರು ತೆಗೆದುಕೊಳ್ಳುವಂತಹ ಉದಾಹರಣೆಗಳನ್ನು ಸಹ ಕಲಿಕೋಪಕರಣದ ಸಂಖ್ಯೆಗೆ ಸೀಮಿತವಾಗಿರುವಂತೆ ನೋಡಿಕೊಳ್ಳಬೇಕಾಗುತ್ತದೆ. ಅಲ್ಲದೆ GKA 2.0ನ ಬೀಜಗಣಿತದ ಟೈಲ್ಸ್ಗಳಲ್ಲಿ ನಾವು 2ಕ್ಕಿಂತ ಹೆಚ್ಚು ಚರಾಕ್ಷರಗಳನ್ನು ಪ್ರತಿನಿಧಿಸಲು ಸಾಧ್ಯವಾಗುವುದಿಲ್ಲ ಎಂಬುದನ್ನು ಸಹ ಶಿಕ್ಷಕರು ಗಮನದಲ್ಲಿಟ್ಟುಕೊಳ್ಳಬೇಕಾಗುತ್ತದೆ. ಉದಾಹರಣೆಗೆ ನಾವು ಬೀಜಗಣಿತದ ಟೈಲ್ಸ್ಗಳನ್ನು ನೋಡೋದಾದರೆ ನಮಗೆ ಇಲ್ಲಿ 2 ಬಣ್ಣದ 3 ಆಕಾರದ ನಾವು ಬೀಜಗಣಿತದ ಟೈಲ್ಸ್ಗಳನ್ನು ನೋಡ್ತಾ ಹೋಗ್ಬೋದು. ಇಲ್ಲಿ ನಾವು ಇದನ್ನು ಬೀಜಗಣಿತದ ಟೈಲ್ಸ್ಗಳನ್ನು ನಿರೂಪಿಸುವಾಗಲೂ ಸಹ 2 ಚರಾಕ್ಷರಗಳನ್ನು ನಿರೂಪಿಸಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ಒಂದು ದೊಡ್ಡ
ಚೌಕಾಕಾರದ ಬಿಲ್ಲೆಯನ್ನು ಎಕ್ಸ್ ಅಂತ ಹೇಳಿ ಪರಿಗಣಿಸಿದ್ರೆ ಇದರ ವರ್ಗವಾಗುತ್ತೆ. ಅಂದರೆ ಇದನ್ನು ನಾವು ಎಕ್ಸ್ ಸ್ಕ್ವೇರ್ ಅಂತ ಕರಿತಾ ಹೋಗ್ತೇವೆ. ಹಾಗೂ ಈ ಚಿಕ್ಕ ಚೌಕಾಕಾರದ ಬಿಲ್ಲೆಯನ್ನು ವೈ ಅಂತ ಪರಿಗಣಿಸಿದ್ರೆ ಇದನ್ನು ವರ್ಗವಾಗಿ ತಗೊಂಡಾಗ ಇದನ್ನು ವೈ ಸ್ಕ್ವೇರ್ ಅಂತ ಪರಿಗಣಿಸ್ತೇವೆ. ಹಾಗೂ ಈಗ ಇನ್ನೊಂದು ಬಣ್ಣದ ಬೀಜಗಣಿತದ ಟೈಲ್ಸ್ಗಳೇನಿದೆ ಅದನ್ನು ಇದರ ವಿಲೋಮವಾಗಿ ನಾವು ಕೆಂಪು ಬೀಜಗಣಿತದ ಟೈಲ್ಸ್ಗಳನ್ನು ಧನ ಎಕ್ಸ್ ಸ್ಕ್ವೇರ್, ಧನ ಎಕ್ಸ್ ವೈ ಹಾಗೂ ಧನ ವೈ ಸ್ಕ್ವೇರ್ ಆಗಿ ಪರಿಗಣಿಸಿದ್ರೆ ಅದರ ವಿಲೋಮವಾಗಿ ನೀಲಿ ಬಣ್ಣದ ಟೈಲ್ಸ್ಗಳನ್ನು ಋಣ ಎಕ್ಸ್ ಸ್ಕ್ವೇರ್, ಋಣ ಎಕ್ಸ್ ವೈ ಹಾಗೂ ಋಣ ವೈ ಸ್ಕ್ವೇರ್ ಆಗಿ ತಗೋಬಹುದು. ನಮ್ಮಲ್ಲಿರುವಂತಹ ಬೀಜಗಣಿತದ ಟೈಲ್ಸ್ಗಳಲ್ಲಿ 2 ಚರಾಕ್ಷರಗಳನ್ನು ಮಾತ್ರ ನಾವಿಲ್ಲಿ ನಮೂದಿಸಲಿಕ್ಕೆ ಅವಕಾಶ ಇರುತ್ತದೆ ಅನ್ನೋದನ್ನ ಶಿಕ್ಷಕರು ಮನದಟ್ಟು ಮಾಡ್ಕೋಬೇಕಾಗತ್ತೆ. ನಂತರ ನಾವೀಗ ತಿಳಿದಂತೆ GK 2.0ನ ಬೀಜಗಣಿತದ ಟೈಲ್ಸ್ಗಳನ್ನು ಬಳಸಿ ನಾವು ಬಹುಪದೋಕ್ತಿಗಳನ್ನು ಪರಿಚಯ ಮಾಡಲು ಸಾಧ್ಯವಾಗುವುದಿಲ್ಲ ಅನ್ನೋದು ಸಹ ಗಮನದಲ್ಲಿಟ್ಕೋಬೇಕು. ಹಾಗಾಗಿ ಏಕಪದ, ದ್ವಿಪದ ಮತ್ತು ತ್ರಿಪದೋಕ್ತಿಗಳನ್ನು ಮಾತ್ರ ಕಲಿಕೋಪಕರಣಗಳನ್ನು ಬಳಸಿ ಪರಿಚಯ ಮಾಡಿ ಬಹುಪದೋಕ್ತಿಗಳನ್ನು ಮಕ್ಕಳಲ್ಲಿ ಅರ್ಥೈಸಬೇಕಾದ್ರೆ ಅವರಿಗೆ ಹೆಚ್ಚು ಅಮೂರ್ತದಂತಹ ಉದಾಹರಣೆಗಳನ್ನು ನೀಡಿ ಪರಿಚಯ ಮಾಡೋದು ಉತ್ತಮ. ಇದಲ್ಲದೆ ನಾವು ಇದಕ್ಕೆ ಬದಲಿಯಾಗಿ DIY ಕಲಿಕೋಪಕರಣಗಳನ್ನು ಸಹ ಬಳಸಿ ವಿವಿಧ ಆಕಾರ ಹಾಗೂ ಅಳತೆಯನ್ನು ಮಾಡಿ ಬೀಜಗಣಿತದ ಟೈಲ್ಸ್ಗಳನ್ನು ಬಳಕೆ ಮಾಡ್ಬೋದು. ಆದರೆ ಇಲ್ಲಿ ಗಮನಿಸಬೇಕಾಗಿರುವಂತಹ ಅಂಶ ಏನಂದರೆ ನಾವು ಇದನ್ನು DIY ಕಲಿಕೋಪಕರಣಗಳನ್ನು ಮಾಡುವಾಗ ಅದರ ಅಳತೆ ಬಗ್ಗೆ ತುಂಬ ಗಮನ ಕೊಡಬೇಕಾಗುತ್ತೆ. ಇಲ್ಲ ಅಂದರೆ ಅದು ಪರಿಕಲ್ಪನೆಯನ್ನೇ ಮಕ್ಕಳಿಗೆ ತಪ್ಪಾಗಿ ಅರ್ಥೈಸುವ ಸಾಧ್ಯತೆ ಇರುತ್ತದೆ. ಇದಕ್ಕೆ ಪರಿಹಾರವಾಗಿ ನೀವೇ ಮಾಡಿದ ವಿವಿಧ ಆಕಾರದ ಟೈಲ್ಸ್ಗಳನ್ನು ಬಹುಪದೋಕ್ತಿಯನ್ನು ಪ್ರತಿನಿಧಿಸಲು ಬಳಸಬಹುದು.